ಈ ಕಾರ್ಯಕ್ರಮದ ಪ್ರಾಯೋಜಕರು ತ್ರಿಷಾಸ್ ಬ್ಯೂಟಿ ಕೇರ್, ಸಿಪಿಟಿ ಪೂರಿ ಸೆಂಟರ್, ಎಸ್ಜೆಕೆ ಜಿಮ್ ಅಂಡ್ ಫಿಟ್ನೆಸ್, ಸಂದೀಪ್ ಚಿಟ್ಚಾಟ್ಸ್ ಪಾನಿಪುರಿ ಸೆಂಟರ್, ಬಂಗಾರಪೇಟೆ. ಮಾಗೊಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಕ್ಕನಹಳ್ಳಿ ಗ್ರಾಮದ ಸೂರ್ಯ ತೇಜ ಫೌಂಡೇಶನ್ ವತಿಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟೇಶ ಬಾಬು ರವರು, ಇಂದಿನ ಸಮಾಜದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾವು ಅನುಭವಿಸುತ್ತಿರುವ ಅಥವಾ ಅನುಭವಿಸಬೇಕಾದ ಸ್ಥಿತಿಗತಿಗಳನ್ನು ಬದಲಾಯಿಸಬೇಕಾದ ಸನ್ನಿವೇಶ ಸೃಷ್ಟಿಯಾಗುತ್ತದೆ. ಆದ ಕಾರಣ ಮೊದಲಿಗೆ ನಾವು ಪರಿವರ್ತನೆಯ ಮಾರ್ಗದಲ್ಲಿ ನಡೆಯಬೇಕಾದುದು ಅತ್ಯವಶ್ಯಕ. ಸ್ವಾತಂತ್ರ್ಯಕ್ಕೋಸ್ಕರ ದುಡಿದು ತ್ಯಾಗ ಬಲಿದಾನಗಳನ್ನು ಮಾಡಿದ ವೀರ ಯೋಧರನ್ನು ನೆನಪು ಮಾಡುವಂತಹ ಕನಿಷ್ಠ ಕಾಳಜಿ ಇಂದಿನ ಸಮಾಜಕ್ಕೆ ಬೇಕಾಗಿದೆ. ಮಕ್ಕಳು ಶಾಲಾ ವಯಸ್ಸಿನಲ್ಲೇ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಿಕೊಂಡು ಸರಿತಪ್ಪುಗಳನ್ನು ಅರಿಯುವಂತಹ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು. ಹಾಗಾಗಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾದುದು ಪ್ರತಿಯೊಬ್ಬ ನಾಗರಿಕನು ಮಾಡಬೇಕಾದ ಮೊದಲ ಕರ್ತವ್ಯ ಎಂದು ಅಭಿಪ್ರಾಯಪಟ್ಟರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀನಿವಾಸರವರು ಮಕ್ಕಳಿಗೆ ಬಾಲಭಾಷೆಯ ಮೂಲಕ ತಮ್ಮ ಅನುಭವಗಳನ್ನು ಹೇಳಿಕೊಳ್ಳುತ್ತಾ, ತಂದೆ ತಾಯಿಗಳನ್ನು ಗೌರವಿಸುತ್ತಾ ಅವರಿಗೆ ಯಾವುದೇ ರೀತಿಯಲ್ಲೂ ನೋವಾಗದಂತೆ ನಡೆದುಕೊಂಡರೆ ಅದೇ ನಿಜವಾದ ರೀತಿಯ ಬದುಕು. ಆ ಬದುಕಿಗೆ ಆಗ ಸ್ವಾತಂತ್ರ್ಯ ಸಿಕ್ಕಿತು ಎಂದು ತಿಳಿದುಕೊಳ್ಳಲು ಸಾಧ್ಯ ಎಂದು ಕಿವಿಮಾತು ತಿಳಿಸಿದರು. ಸಂಸ್ಥೆಯ ಸದಸ್ಯರಾದ ಶಿವಪ್ಪರವರು ಮಾತನಾಡಿ, ಸ್ವಾತಂತ್ರ್ಯ ಅಂದರೆ ಎಲ್ಲಾ ರೀತಿಯಲ್ಲೂ ಬಿಡುಗಡೆ ಹೊಂದಿ ಮನುಷ್ಯ ಮುಕ್ತವಾಗಿ ಇರುವುದು ಎಂದು ತಿಳಿಸಿದರು. ಚಿಗುರು ಸೇವಾ ಕೇಂದ್ರದ ನಾಗರಾಜರವರು, ಪ್ರತಿಯೊಬ್ಬ ವ್ಯಕ್ತಿಯು ಭಿನ್ನಾಭಿಪ್ರಾಯಗಳೊಂದಿಗೆ ಬದುಕಿ ಕೊನೆಗೆ ಸಂಪೂರ್ಣವಾಗಿ ಬಿಡುಗಡೆ ಪಡೆದು ಮುಕ್ತವಾಗಿರುವುದೇ ನಿಜವಾದ ಸ್ವಾತಂತ್ರ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಕಾರ್ಪೆಂಟರ್ ವೆಂಕಟೇಶರವರು ಮಕ್ಕಳಿಗೆ ಕೆಲವೊಂದು ಹಿತನುಡಿಗಳನ್ನು ತಿಳಿಸಿದರು. ಸ್ವಾತಂತ್ರ್ಯ ದಿನದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಪಾಠೋಪಕರಣಗಳನ್ನು ಹಾಗೂ ಶಾಲಾ ಮಕ್ಕಳಿಗೆ ಪೋಷಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಸಹ ಕಾರ್ಯದರ್ಶಿಗಳಾದ ರಾಮಕೃಷ್ಣಪ್ಪ, ಟೈಲರ್ ವೆಂಕಟೇಶ್, ವೆಂಕಟರಾಮ್, ಕುಮಾರ್, ಮುರಳಿ, ನಾಗೇಂದ್ರ ಸಿಂಗ್, ಮಂಜುನಾಥ್, ಯಲ್ಲಪ್ಪ, ಕೃಷ್ಣಮೂರ್ತಿ, ಅಕ್ಷಯ್, ಹರೀಶ್, ಶಿವರಾಜ್, ಪೃಥ್ವಿ, ಚಿನ್ನಿ ರಾಮಚಂದ್ರ, ಪ್ರದೀಪ್, ಸತೀಶ್, ಸುಧನ್, ನವೀನ್, ಎಸ್ಟಿಎಂಸಿ ಅಧ್ಯಕ್ಷ ಮುರುಗೇಶ್, ಉಪಾಧ್ಯಕ್ಷೆ ಶ್ರೀಮತಿ ಸುಶೀಲಮ್ಮ, ಆಶಾ ಕಾರ್ಯಕರ್ತೆ ಶ್ರೀಮತಿ ನಾಗಮ್ಮ, ಅಂಗನವಾಡಿ ಕೇಂದ್ರದ ಶ್ರೀಮತಿ ಆಶಾ, ಅಡುಗೆ ಸಹಾಯಕರಾದ ಶ್ರೀಮತಿ ಸುಶೀಲಮ್ಮ, ಶ್ರೀಮತಿ ಅನಸೂಯಮ್ಮ ಹಾಜರಿದ್ದರು. ಎಲ್ಲವೂ ಕೂಡ ಈ ಸರ್ಕಾರದ ಮೂಲ ಸೌಕರ್ಯಗಳು ಸಿಗಬೇಕು ಎಂಬತಕ್ಕಂತ ಒಂದು ಕಾಳಜಿಯಿಂದ ಅವರು ಚಿಗುರು ಸಿಎಸ್ಸಿ ಕೇಂದ್ರವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಒಂದು ಹೆಮ್ಮೆಯ ವಿಚಾರ. ಯಾಕಂದ್ರೆ ಅವರು ಕೂಡ ಸ್ನಾತಕೋತ್ತರ ಪದವಿಯನ್ನು ಗಳಿಸಿಕೊಂಡಿದ್ರು ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲಾಭದಾಯಕ ಹುದ್ದೆಗಳಿಗೆ ಹೋಗುವುದನ್ನ ಬಿಟ್ಟು ಜನಸಾಮಾನ್ಯರಿಗೆ ಒಂದು ಸೇವೆಯನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂಥ ಒಂದು ಉದ್ದೇಶದಿಂದ ಆ ಒಂದು ಕೇಂದ್ರವನ್ನ ತೆರೆದಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆಯ ವಿಚಾರ ಆಗಿರ್ತಕ್ಕಂಥದ್ದು. ಪುಟಾಣಿ ಮಕ್ಕಳೇ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅನ್ನುವಂಥದ್ದು ಎಲ್ಲರೂ ಕೂಡ ಒಂದು ರೀತಿ ಕನಸಿನ ಮಾತ ಆಗಿದೆ, ಅದಲ್ವಾ? ಆದ್ರೆ ಆ ಒಂದು ಸ್ವಾತಂತ್ರ್ಯವನ್ನ ನಾವೆಲ್ಲ ಕೂಡ ಗಳಿಸ್ಕೋಬೇಕು ಅಂತಂದಾಗ ಈ ಹಿಂದೆ ಯಾರೆಲ್ಲ ಕೂಡ ಮಹನೀಯರು ನಮಗೋಸ್ಕರ ತಮ್ಮ ತ್ಯಾಗ ಬಲಿದಾನಗಳನ್ನ ಮಾಡಿರ್ತಕ್ಕಂಥದ್ದು ಅನ್ನೋದು ನಾವ್ ಯಾರು ಕೂಡ ನಿಜವಾಗ್ಲೂ ನೆನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ತಾತ ಯಾರು ಅಂತಂದ್ರೆ ನಮ್ಗೆ ಯಾರು ಕೂಡ ಸರಿಯಾಗಿ ಜ್ಞಾಪಕನೇ ಇಲ್ಲ, ಅದಲ್ವಾ? ಇನ್ನು ಮುತ್ತಾತನ ಕತೆ ಬರೀ ಪ್ರಶ್ನೆ, ಅವ್ರಿದ್ರ ಅನ್ನೋದು ಕೂಡ ನಮ್ಗೆಲ್ಲ ಕೂಡ ಒಂಥರ ಕಲ್ಪಿಸ್ಕೊಳ್ಳೋದು ಕೂಡ ಸಾಧ್ಯ ಆಗೋದಿಲ್ಲ. ಅಂತದ್ರಲ್ಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅಲ್ಲಿಂದ 1947ರವರೆಗೂ ಕೂಡ ಆ ದೊಡ್ಡದಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಜನ ನಮ್ಮ ಭಾರತಕ್ಕೋಸ್ಕರ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಅವರೆಲ್ಲರೂ ಕೂಡ ಭಾರತವನ್ನು ಕಟ್ಟಬೇಕು ಅಂತಂದಾಗ ಒಡೆದು ಹಂಚಿ ಹೋಗಿದ್ದಂತಹ ಭಾರತದ ಬೇರೆ ಬೇರೆ ತರ ಇರ್ತಕ್ಕಂಥ ವಸಾಹತುಗಳನ್ನ ಒಂದು ಕಡೆ ನಿಲ್ಲಿಸಿ ನಮ್ಮ ಭಾರತ ನಕ್ಷೆಯನ್ನ ನಮ್ಮೆಲ್ಲರೂ ಕೂಡ ತೋರಿಸ್ತಾ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಂದಾಗ ನಿಜವಾಗ್ಲೂ ನಾವೆಲ್ಲರೂ ಕೂಡ ಈ ಭಾರತ ಪುಣ್ಯ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಹೆಮ್ಮೆಯ ಸಂಗತಿ ಅಂತ ಹೇಳಿ ನಾವೆಲ್ಲರೂ ಅನ್ಕೋಬಹುದು. ನಾವು ಬೇರೆ ದೇಶದಲ್ಲಿ ಹೋಲಿಕೆ ಮಾಡ್ಕೊಳ್ಳುವಂಥದ್ದು ಬೇಕಾಗಿಲ್ಲ. ಅಮೆರಿಕ ಚೆನ್ನಾಗಿದೆ, ಜರ್ಮನಿ ಚೆನ್ನಾಗಿದೆ, ಜಪಾನ್ ಹುಟ್ಟಬೇಕಾಗಿದೆ ಅನ್ನೋ, ಹೌದಲ್ಲ? ಇವೆಲ್ಲ ಕೂಡ ಬೇಕಾಗಿಲ್ಲ. ನಾವು ಎಲ್ಲಿ ಹುಟ್ಟಿದೀವೋ ಅದನ್ನೇ ನಾವು ಒಂದು ದೊಡ್ಡದಾಗಿರ್ತಕ್ಕಂಥ ನಗರವನ್ನಾಗಿ ಪರಿವರ್ತನೆ ಮಾಡೋಣ, ಅದನ್ನೇ ಒಂದು ದೊಡ್ಡದಾಗಿರ್ತಕ್ಕಂಥ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡೋಣ. ಅಲ್ಲಿ ಅನ್ನೋ ಮಾತ್ರಕ್ಕೆ ನಾವ್ ಯಾರು ಕೂಡ ಬೇರೆ ತರ ಯೋಚನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಬೇರೆ ಏನು ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿ ನಾವು ದೊಡ್ಡವರು ಅನ್ಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಮತ್ತೆ ಸ್ವಾತಂತ್ರ್ಯ ಹೋರಾಡ್ತಾ ಇರ್ತಕ್ಕಂಥ ಸಂದರ್ಭ ಬರೋದೇ ಇಲ್ಲ. ಮತ್ತೆ ಏನಾದ್ರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ಬೇಕು ನಾವೆಲ್ಲ
ಕತ್ತಿ ಗುರಾಣಿ ಇಟ್ಕೋಬೇಕಾ? ಎಂತಾದ್ರೂ ಇಲ್ಲ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರ್ತಕ್ಕಂಥ ದೊಡ್ಡವರು ಇವತ್ತೆಲ್ಲರೂ ಕೂಡ ಅಜರಾಮರವಾಗಿದ್ದಾರೆ, ನಮ್ಮ ಮುಂದೆ ಅಮರವಾಗಿದ್ದಾರೆ. ಅದನ್ನ ನಾವೀಗ ಮಾಡ್ಬೇಕಾಗಿರ್ತಕ್ಕಂಥ ಏನಪ್ಪ ಅಂದ್ರೆ, ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಮ್ಮ ಜೀವನವನ್ನ ನಾವು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಸಾಕು, ಬೇರೆ ಏನು ಕೂಡ ಬೇಕಾಗಿಲ್ಲ. ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಸಣ್ಣ ಸಣ್ಣ ಸಹಾಯಗಳನ್ನ, ಸಣ್ಣ ಸಣ್ಣ ಕೆಲಸಗಳನ್ನ, ಸಣ್ಣ ಸಣ್ಣ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗೋದ್ರ ಮುಖಾಂತರ ನಮ್ಮ ಜನ್ಮಕ್ಕೆ, ನಮ್ಮನ್ನು ಹುಟ್ಟಿರ್ತಕ್ಕಂಥ ತಂದೆ ತಾಯಿಗೆ, ನಮ್ಮ ಜೊತೆ ಹುಟ್ಟಿರ್ತಕ್ಕಂಥ ಸಹೋದರಿಗೆ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ, ಇವರೆಲ್ಲರೂ ಕೂಡ ಒಂದಷ್ಟು ಪ್ರೀತಿ ಪಾತ್ರರಾಗಿ ಬಿಟ್ರೆ ಅಷ್ಟು ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ನಿಜವಾದ ಸ್ವತಂತ್ರ ಅಂದ್ರೆ ಹಾಗೆ ಎಲ್ಲರ ಪ್ರೀತಿಯನ್ನ ಗಳಿಸ್ಕೋಬೇಕು. ಎಲ್ಲರ ಪ್ರೀತಿಗೂ ಕೂಡ ನಾವೆಲ್ಲ ಕೂಡ ಕಾರಣರಾಗಬೇಕು. ಯಾರಿಗೋ ನೋವು ಕೊಟ್ಟು ನಾವೇನೋ ಮಾಡ್ಬೇಕಾಗಿಲ್ಲ, ಹೌದಲ್ವಾ? ಅಥವಾ ಎಲ್ಲಕ್ಕೂ ಸಹಾಯ ಮಾಡ್ತೀನಿ ಅಂತ ಹೇಳೋದು ಕೂಡ ಸಾಧ್ಯವಿಲ್ಲ. ನಮ್ಮ ಕೈಲಿ ಸಣ್ಣದು ಸಣ್ಣದು ಇರುವೆ ಎಲ್ಲೋ ಇದೆ ಅಂತಂದ್ರೆ ಅದಕ್ಕೆ ನೀವು ತಿಂತ ಸಕ್ಕರೆನೆಲ್ಲ ಒಂದೇ ಒಂದು ಸಕ್ಕರೆ ತುಂಡನ್ನ ಹಾಕಿ ಅದು ನಿಮ್ಮನ್ನ ಸಾಯೋವರೆಗೂ ಕೂಡ ನೆನ್ಸ್ಕೊಳ್ಳುತ್ತೆ, ಹೌದಲ್ವಾ? ನೀವೆಲ್ಲ ಕೂಡ ನೋಡಿರ್ಬೋದು, ಎಲ್ಲಾದ್ರೂ ಅಂಗಡಿ ಹತ್ರ ಇದ್ದಾಗ ಒಂದು ನಾಯಿ ಬರುತ್ತೆ, ಅದಕ್ಕೆ ಒಂದು ಬಿಸ್ಕೆಟ್ ಹಾಕಿದ್ವಿ ಅಂತಂದ್ರೆ ನೀವೆಲ್ಲಿಂದ ಕೂಡ ಅದು ನಿಮ್ಮನ್ನು ಹುಡ್ಕೊಂಡು ಬಂದ್ಬಿಡುತ್ತೆ. ಅಂತ ವಿಶ್ವಾಸ ಪ್ರಾಣಿ ಅದು. ಹಾಗಾಗಿ ಮಾಡ್ಕೊಂಡು ಹೋಗೋದ್ರ ಮುಖಾಂತರ ಎಲ್ಲರೂ ಕೂಡ ಪ್ರೀತಿ ಪಾರಕವಾಗಿ ಇರಬೇಕು ಅನ್ನತಕ್ಕಂಥ ಒಂದು ವಿಷಯವನ್ನ ನಾನು ಎಲ್ಲರೂ ಕೂಡ ಮಂದಟ್ಟು ಮಾಡ್ತಾ ಇದ್ದೆ. ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ನನ್ನ ಒಡನಾಟದಲ್ಲಿ ಇದು ವಿಶೇಷವಾಗಿ ಅವರೇ ನನ್ನ ಬೆಳಗಿನ ಜಾವದಲ್ಲಿ ಸ್ನೇಹಿತರವರು ವಾಕಿಂಗ್ ಹೋಗುವಾಗ ಅಥವಾ ಅಲ್ಲಿ ನಿಂತ್ಕೊಳ್ಳುವಾಗ ಬರ್ತಾರೆ. ಅವನು ಮೋತಿಗೆ ಬರ್ಬೋದು, ಅವ್ನು ಚಂದನ್ ಬರ್ಬೋದು, ಲೋಹಿತ್, ಎಲ್ಲ ಮಕ್ಕಳು ಕೂಡ ಬರ್ತಾರೆ, ಹೌದಲ್ವಾ? ನೋಡಿ, ಅವರಲ್ಲಿ ನಾನು ಒಂದು 30 ನಿಮಿಷಗಳಾದ್ರೂ ನಾನು ಕಲಿತೀನಿ. ನಾವು ಬರೀ ನಮ್ಮ ಸಮಾನ ವಯಸ್ಸಿನ ಜೊತೆ ನಾವು ಕಲಿಯುವಂಥದ್ದು ದೊಡ್ಡ ವಿಚಾರ ಅಲ್ವೇ ಅಲ್ಲ, ಎಲ್ಲಿ ಬೇಕಾದ್ರೂ ಸಿಕ್ಕೇ ಸಿಗ್ತಾರೆ. ನನ್ನ ವಿಶೇಷವಾಗಿರ್ತಕ್ಕಂಥ ಇದೇನಂತಂದ್ರೆ ಅವ್ರ ಜೊತೆ ಬೆರಿಬೇಕು ಅನ್ನೋದು. ಒಂದು 30 ನಿಮಿಷಗಳ ಕಾಲ ಅವ್ರ ಜೊತೆ ಬೆರೆಯೋದ್ರ ಮುಖಾಂತರ ನಮ್ಮ ಮನಸ್ಸುಗಳ ಹಗುರ ಆಗುತ್ತೆ. ಹೇಳ್ತಾರೆ ಶಿವಣ್ಣ ಸರ್ ಅದು ಹೇಳ್ಕೊಟ್ರು, ಜಾಕೀರ್ ಬಾಬು ಸರ್ ಇದು ಹೇಳ್ಕೊಟ್ರು. ಜೋರ ಜಾಕೀರ್ ಬಾಬು ಸರ್ ಅನ್ನೋ ಜೊತೆ ಜಹಾಂಗೀರ್ ಬಾಬು ಅಂದ್ಬಿಡ್ತಾರೆ. ನಿಜನೇ, ಅವರು ಜಹಾಂಗೀರ್ ತರ ನಾವು ಸಿಹಿ, ಶಿವಣ್ಣ ಸ್ವಲ್ಪ ಕಠಿಣ ಅಂತ ಹೇಳ್ತಾರೆ, ಹೌದಲ್ವಾ? ಅವ್ರು ಕಠಿಣವಾಗಿರೋದಕ್ಕೆ ಇವತ್ತು ನೀವೆಲ್ಲ ಕೂಡ ಇವತ್ತು ಇಂಗ್ಲಿಷ್ ಸ್ಪೀಚ್ ಮಾಡಿರ್ತಕ್ಕಂಥದ್ದು. ನಮ್ ಶ್ರೀನಿವಾಸ ಹೇಳಿದ್ರಲ್ಲ, ನಾವೆಲ್ಲ ಕೂಡ 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋದಾಗ ABCD ಕಲ್ತ್ಕೊಂಡಿದ್ ನಾವೆಲ್ಲ ಕೂಡ. ಅಂತದ್ರಲ್ಲಿ ಇವತ್ತು ನೀವು ನಿರರ್ಗಳವಾಗಿ 1 ನಿಮಿಷ ಆಗಿರ್ಲಿ ಇಂಗ್ಲಿಷ್ ಅಲ್ಲಿ ನೀವು ಭಾಷಣ ಮಾಡ್ತೀರಾ ಅಂತಂದ್ರೆ ಅದು ಗುರುಗಳು ಕೊಟ್ಟಿರ್ತಕ್ಕಂಥ ಒಂದು ಉಡುಗೊರೆ, ಹೌದಲ್ವಾ? ಆ ಗುರುಗಳ ಒಂದು ಶ್ರಮ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರನೇ ಇವತ್ತು ಎಲ್ಲರೂ ಕೂಡ ಸ್ಮರಣೆ ಮಾಡ್ತಾ ಇರ್ತಕ್ಕಂಥ ದಿವಸ. ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗ್ಲಿ, ನಮ್ಮ ದೇಶದ ಉದ್ಧಾರದ ಬಗ್ಗೆ ನಾವು ಏನು ಯೋಚನೆ ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಮ್ಮ ಉದ್ಧಾರದ ಬಗ್ಗೆ, ನಮ್ಮ ಮನೆ ಉದ್ಧಾರದ ಬಗ್ಗೆ, ನಮ್ಮ ಗ್ರಾಮದ ಉದ್ಧಾರದ ಬಗ್ಗೆ ನಾವೆಲ್ಲ ಕೂಡ ಯೋಚನೆ ಮಾಡುವಂತಹ ಒಂದು ಶಕ್ತಿ ನಮ್ಮೆಲ್ಲರೂ ಕೂಡ ಭಾರತವೇ ಕರುಣಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ 2 ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ ಮತ್ತೊಮ್ಮೆ ನಿಮ್ಗೆಲ್ಲರೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ತಿಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ನೀವು ಬರ್ತಾ